ಕೇರಳ ಮಾದರಿಯಲ್ಲಿ ಲಾಸ್ಟ್ ಬೆಂಚ್ಗೆ ಕೋಕ್ ಕೊಡಲಾಗಿದೆ. ಯಲಬುರ್ಗಾ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಯು ಮಾದರಿಯಲ್ಲಿ ಡೆಸ್ಕ್ ಅನ್ನು ಅರೇಂಜ್ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಶಾಲೆಯಲ್ಲಿ ಲಾಸ್ಟ್ ಬೆಂಚ್ಗೆ ಕೋಕ್ ಕೊಡಲಾಗಿದೆ. ಈ ಹಿಂದೆ ಕೇರಳ ಒಂದು ಶಾಲೆಯಲ್ಲಿ ಈ ಲಾಸ್ಟ್ ಬೆಂಚ್ಗೆ ಮುಕ್ತಿ ಕೊಡುವಂತಹ ಕೆಲಸವನ್ನು ಮಾಡಲಾಗಿತ್ತು. ಅದು ದೇಶವ್ಯಾಪಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗ ಅದೇ ರೀತಿಯ ಪ್ಲಾನನ್ನು ಕೊಪ್ಪಳದಲ್ಲೂ ಕೂಡ ಅನುಸರಿಸಲಾಗ್ತಾ ಇದೆ. ಈ ಲಾಸ್ಟ್ ಬೆಂಚಸ್ ಅಂದರೆ ಓದೋದ್ರಲ್ಲಿ ಹಿಂದುಳಿದವರನ್ನು ಕೂರಿಸ್ತಾರೆ ಅನ್ನುವಂತಹದ್ದು, ಅಥವಾ ನಾವು ಹಿಂದುಳಿದಿದ್ದಕ್ಕೆ ಲಾಸ್ಟ್ ಬೆಂಚ್ನಲ್ಲಿ ಕೂರಿಸ್ತಾರೆ ಅನ್ನುವಂತಹ ಮಾತುಗಳೆಲ್ಲ ಇರ್ತಿತ್ತು. ಬಟ್ ಆ ಅರಿಮೆ ಮಕ್ಕಳಲ್ಲಿ ಇರಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗ ಕೊಪ್ಪಳದಲ್ಲೂ ಕೂಡ ಇದೇ ಮಾದರಿಯನ್ನು ಅನುಸರಿಸಲಾಗ್ತಾ ಇದೆ. ಯು ಮಾದರಿಯಲ್ಲಿ ಮಕ್ಕಳನ್ನು ಕೂಡಿಸಿ ಪಾಠ ಮಾಡೋದರಿಂದ ನಾವೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಅದು ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಲಿಕ್ಕೆ ಮತ್ತು ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲಿಕ್ಕೆ ಈ ಯು ಮಾದರಿಯ ಒಂದು ಬೋಧನೆ ಹೆಚ್ಚು ಪರಿಣಾಮಕಾರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯು ಆಕಾರದಿಂದ ಕುಂದ್ರಿದ್ದ ನಮಗೆ ಏನಾದರೂ ತಪ್ಪಿದ್ರೆ ಸರಿ ಮಾಡಿ ಕೊಡ್ತಾರೆ ನಮ್ಮ ಸರ್. ಹಾಗಾಗಿ ಈ ಥರ ಕುಂದ್ರಿಂದ ಆ ಸಲ ಆ ಥರ ಕುಂದ್ರಿತಿದ್ವಿ. ಇಂದ ಅದು ಸರಿತ್ನಾಗಿ ಸರ್ ಹೇಳ್ತಿದ್ದಂದು ಕರೆಕ್ಟಾಗಿ ತಿಳ್ಕೊತಿದ್ದಿಲ್ಲ. ಈ ಥರ ಕುಂದ್ರಿದ್ದ ನಾವೇನಾದರೂ ತಪ್ಪು ಮಾಡಿದರೂ ಕೂಡ ನಾವು ಸರಿತ್ನಾಗಿ ತಿಳ್ಕೊಂಡು ಚಲೋತ್ನಾಗಿ ಕಲಿತೀವಿ. ಮತ್ತೆ ಏನಾದರೂ ನಮ್ಗೆ ತೊಂದ್ರಿದ್ರೆ ಬೋರ್ಡಿ ಮೇಲೆ ಏನಾದರೂ ಬರೆದ್ರೆ ಕ್ಲಿಯರಾಗಿ ಕಾಣಿಸುತ್ತಾ. ಆದ್ದರಿಂದ ನಾವು ಒಳ್ಳೆ ಶಿಕ್ಷಣ ಈ ಥರ ಕುಂದ್ರಲಿದ್ದ ಒಳ್ಳೆಯ ಶಿಕ್ಷಣ ನಾವು ಪಡಿತೀವಿ.